ನಾವು ಇಲ್ಲೇ ಓಲ ಓಲ ವಾಸಿಗಳು ಸರ್. ಈಗ ಏನು ಕೆಲಸ ಮಾಡ್ತಾರಲ್ಲ, ವ್ಯವಸಾಯ. ಹೆಚ್ಚಿನ ಫ್ಯಾಮಿಲಿ ಇದೆ ಅಲ್ಲಿ. ನಾವು ನಾವು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯಲ್ಲಿ 5 ಜನ ಇದ್ದೀವಿ. ನಮ್ಮ ಫ್ಯಾಮಿಲಿ ನೋಡ್ರಿ ನೀವು ಸರ್ ಮೂಲ ನಮ್ಮ ಇಲ್ಲಿ ಬಹಿಷ್ಕಾರ ಹಾಕ್ಬೇಕಾದ್ರೆ ಕಾರಣ ಸ್ವಲ್ಪ ಭೂ ವಿವಾದ ನನ್ನ ಅದಕ್ಕೆ ಕಾರಣ ಬರೀ ಅಂದ್ರೆ ಯಾಕೆ ಏನಿಲ್ಲ ಸರ್. ನಾವು ನಮ್ಮ ಹೆಂಗಿರೋ ಬಂದ್ರೆ ನಮ್ಮ ತಾಯಿಯವರ ತಂದೆ ಆಸ್ತಿ ಮೇಲೆ ಅವ್ರು ಏನ್ ಮಾಡಿದ್ರು, ಅವ್ರ ತಂದೆ ಮನೆಯವರು ಖಾತೆ ಮಾಡ್ಸ್ಕೊಂಡಿದ್ರು. ನಾನು ಹೆಂಡತಿ ಅಪ್ಪನೂ ಕೂಡ ಇದು ಮಗ ಮನೆ, ಅವರು ಕೂಡ ಒಬ್ಬ ಸೇರ್ ಆಗ ಬರ್ಬೇಕು ಅಂತ ಹೇಳಿ ನನ್ನ ಹೆಂಡತಿ ಹೊಸ್ದಾಗಿ ಆಡಿ ಹೋಗ್ಸರ್ ಆಚೆ ಮಾಡ್ಕೊಂಡು ನಮ್ಮ ಹೆಂಡತಿ ಕೂಡ ಆಡಿ ವಂಶ ಬರ್ಬೇಕಾದ್ರೆ ಅದೇ ನಮ್ಮ ತಾಯಿ ಅದೇ ಮನೆಯವರಾಗಿರ್ಬೇಕು. ಇಬ್ಬರಿಗೂ ಕೂಡ ಭಾಗ ಬರ್ತಂತ ಒಂದು ಹೊಟ್ಟೆ ಉರಿಯಿಲ್ಲ. ಈಗ ಆಲ್ರೆಡಿ 2021ರಿಂದ ಕೇಸ್ ನಡೀತಾ ಇದೆ, ಈಗ ನಡೀತಾ ಇದೆ. ಈ ಒಂದನ್ನ ಏನ್ ಮಾಡ್ತಾರೆ ಗೊತ್ತಾ ಏನಾಯ್ತು, ಈ ಕೇಸನ್ನ ನಾವು ವಾಪಸ್ ಆಗಿಸಿ ಯುದ್ಧ ಸರಿಪಡಿಸಬೇಕು ಅಂತ ನ್ಯಾಯ ಕೊಟ್ಟರು. ಅವರ ಅಣ್ಣ ತಂದಿದ್ರು ಒಬ್ಬ ಯಜಮಾನ ಸಂಗೀತ ನಾಯಕ ಅಂತ. ಆಗ ಅವ್ರು ಯಜಮಾನ ಇವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿದ್ವಿ, ಕೇಸ್ ವಾಪಸ್ ತಗೋಬ ಅಂತಾರೆ. ಹೆಂಗೆ ಪ್ರಾಚಾರ ಹಿಂಸೆ ಕೊಡುವಾಗ ಏನಾಯ್ತು, ಆಯ್ತಪ್ಪ ನೀವು ಆ ಥರ ಮಾಡೋದ್ರೆ ಎಲ್ಲರೂ ಸೇರಿ ಎಲ್ಲ ಸೇರೋದಾಗ ಎಲ್ಲ ಅಣ್ಣ ತಂದಿರೋದು ಅವ್ರನ್ನ ಏನಾಯ್ತು, ಇಲ್ಲ ನಾವು ಒಬ್ಬರನ್ನ ನಾವು ಬಹಿಷ್ಕಾರ ಮಾಡಿದ್ದೀವಿ, ಅವ್ರು ಬರಲ್ಲ, ನೀನು ತೆಗಿ ಕೇಸ ಅಂತ ಮಾಡ್ತಾ ಇರ್ತಾರೆ. ಏನಕ್ಕೆ ಕೇಸ್ ತೆಗಿಬೇಕಂತ ಯಾತ ಕೇಸು ಅಂದ್ರೆ ಇದು ಒಬ್ಬ ಈಗ ನಮ್ಮ ಕುಟುಂಬದಲ್ಲಿ ನೀವು ಪೊಲೀಸ್ಗೆ ಹೋಗಿಲ್ಲ, ಕೋರ್ಟ್ಗೆ ಹೋಗಿಲ್ಲ, ನಾವೇ ತೀರ್ಮಾನ ಮಾಡ್ತೀವಿ. ಯಾಕೆ ಬೆಳಿಕರಾಗ ಏನಿಲ್ವಾ? ಕಾನೂನು ಕೋರ್ಟ್ ಇದ್ರು ಕೂಡ ನಮ್ಮದೇ ನಡೀಬೇಕು. ಯಾಕೆ ಯಾಕಂದ್ರೆ ನಾನು ಯಜಮಾನ, ಮನೆಗಾಯ್ತು ಊರಿಗೆ ನಾನೇ ದೊಡ್ಡ ಯಜಮಾನ, ನಾವ್ ಹೇಳ್ದಂಗೆ ನೀವು ಕೇಳು ಅಂತ. ಇಲ್ಲಪ್ಪ ಇದು ಈಗ ನ್ಯಾಯಬದ್ಧವಾಗಿ ನ್ಯಾಯದ ಗಡ್ಡಿದಾಗ ಹಾಗೆ ಸಂವಿಧಾನಬದ್ಧವಾಗಿ ಏನೋ ಆಯ್ತು ಅದು ಆಯ್ತದೆ. ಅಲ್ಲೇ ಆಗಿರೋ ನಮ್ಮ ಉದ್ದೇಶ. ಅದರಿಂದ ಏನಾಯ್ತು, ಒಂದಲ್ಲ ಎರಡಲ್ಲ 16 ಬಾರಿ ನಮ್ಮ ನ್ಯಾಯ ಏನಾರು ನ್ಯಾಪ ಹೇಳೋದು ಎಲ್ಲ ಕಾರಣ ಕುಲ ನಮ್ಮ ಯಜಮಾನರು ಕುಮಾರ, ನಾಗರಾಜು, ರಂಗರಾಜ, ಅವ್ರಿಗೆ ರೇವಕುಮಾರ್ ಅವರೇ ಯಜಮಾನ್, ದೊಡ್ಡ ಯಜಮಾನ್. ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೆಳಿಕೆರೆಗೆ ಅಲ್ಲಿ. ಹಾ. ಈ ಎರಡನೇದು ಈಗ ನಿಮ್ ಕುಟುಂಬದಲ್ಲಿ ಯಾರನ್ನ ಬಯಸ್ಕೊಂಡು ಹಾಕಿರಿ? ಕುಟುಂಬದಲ್ಲಿ ನಮ್ಮ ತಾಯಿಗೆ ಏನಾಯ್ತು, ನೀವು ವಾಪಸ್ ಆಗಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ನಮ್ಮ ತಾಯಿ ಅಂದ್ರು ನನ್ನ ಮಗ ಬರಲಿ, ಒಂದು ವಾರ ಅವಕಾಶ ಕೊಡಿ, ನಾನು ನನ್ನ ಮಗನ ಕೇಳ್ಬಿಟ್ಟು ನನ್ನ ಸುರುಗ್ ಬರ್ತೀನಿ, ಅದನ್ನ ಡಾಕ್ಟರ್ ಬರ್ತೀನಿ ಅಂತ ಹೇಳ್ತೀನಿ. ನನ್ನ ತಮ್ಮನೂ ಹೋಗಿದ್ದ ಬರ್ತೀನಿ ಆಯ್ತು. ಅವ್ರೇನು ನನ್ನ ತಮ್ಮನ ಕೇಳಕ್ಕೆ ಇಲ್ಲಪ್ಪ, ನೀವು ಏನಾದ್ರು ಉತ್ಕೊಂಡು ಹೋಗೋದು ನಾನು ಫುಲ್ ಪ್ರಕಾರ ಉತ್ಕೊಂಡು ಹೋಗೋದು ಬಹಿಷ್ಕಾರ ಮಾಡ್ತೀನಿ ಅಂತ ಮಾತನ್ನ ಹೇಳ್ದವ್ರು. ಪಾಪ ನನ್ನ ತಮ್ಮ ಮಾಡವನೇ ಗಲಿಬಿಲಿಯಾಗಿ ಆಯ್ತಪ್ಪ, ನಮ್ಮ ಅವ್ವ ಬಂದಾಗ ನಮ್ಮ ಅಣ್ಣ ಬಂದು ತುಂಬ ಗಂಟೆ ಅವಕಾಶ ಕೊಡುವಂತ ಅವನು ಕೇಳವನೆ. ನಮ್ಮ ತಾಯಿ ಕೂಡ ಒಂದು ವಾರ ಅವಕಾಶ ಕೊಡುತ್ತೆ ಕೇಳವ್ರೆ. ಇಲ್ಲ ಇವತ್ತೇ ಆಗ್ಬೇಕು, ಇವತ್ತಿಲ್ಲ ಅಂದ್ರೆ ನೀನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಇಲ್ಲ. ಪ್ರೇಮ್ ಕುಮಾರ್, ನಾಗರಾಜು,
ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಮನೆಗೆ ಏನ್ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಬುಕ್ಕನ್ನ ಹಾಕು ಸೈನ್ ಅಂತ ಬಲವಂತ ಕೊಡಾಕ್ತಾರೆ. ಇಲ್ಲಪ್ಪ ನನಗೊಬ್ಬ ಮಗ ಅಂತ ಅವನೇ ಬರಗ ನಾನು ಹಾಕಲ್ಲ ಅನ್ನೋ ಮಾತನ್ನ ಹೇಳವ್ರು. ಹೇಳ್ಬಿಟ್ಟು ಮನೆಗೂ ಕೂಡ ಬಂದ್ಬಿಟ್ಟವ್ರೆ. ಮನೆಗೂ ಕೂಡ ಬುಕ್ ತಗೊ ಬಂದವ್ರೆ. ಮನೆಗೆ ಬುಕ್ ತಂದು ಸೈನ್ ಹಾಕು ಅಂತ ಹೇಳಿ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು. ಇಷ್ಟು ಸಂಪಾದನೆ 80 ವರ್ಷ. ನಮ್ಮ ತಾಯಿಯವರು ನನ್ನ ಮಗ ಬರಗಂತ ಹಾಕಲ್ಲ ಅಂತ ಅವರು ಹಠ ಮಾಡಿದಾಗ ಸಂಜೆ ಅವತ್ತ 8:30 ಸಮಯದಲ್ಲಿ ಬಹಿಷ್ಕಾರ ಊರಿನೊಳಗೆ ಸರ್ ಎಲ್ಲರೂ ಇರ್ತಾರೆ. ಸರ್ಕಾರದಲ್ಲಿ ಹುಡುಗ ಗಮನ ಸ್ವಲ್ಪ ನಾವು ಬಿಟ್ಬಿಟ್ಟಿದ್ದೀವಿ, ಬಹಿಷ್ಕಾರ ಮಾಡಿ ಅಂತ ಕೂತ್ಕೊಂಡು ಹೋಗ್ತಾರೆ. ಬಿಳಿಕೆರೆ ಪಂಚಾಯತಿಲಿ ಪಂಚಾಯತಿ ಅವ್ರ ಪಂಚಾಯತಿ ಅಂದ್ರೆ ಮಾಡಿಲ್ಲ. ಪಂಚಾಯತಿ ಮೆಂಬರ್ಗಳು ಎಂಟ್ರಿನ ಬಿಡಕ್ಕೆ ಅವ್ರೇನ ಎಲ್ಲ ಗಂಟೆ ಅಷ್ಟೇ. ಅವರು ಬರೋದು ಬೇಡ, ಊರು ಬೇಡ, ಅಭಿವೃದ್ಧಿ ಬೇಡ, ಅದು ಯಾಕೂ ಬರಲ್ಲ. ಯಾರೋ ನಮ್ಮ ವಾರ್ಡ್ಗೆ ಸಬರೀಶ್ ಅಂತ, ಇನ್ನೊಬ್ಬ ಮಂಚಪ್ಪ ಅಂತ, ಇನ್ನೊಬ್ರು ಬೇಕಾಂತ ರಾಮಾಯಣ. ಅವರು ಎಂಟ್ರಿ ಇಲ್ಲ ಸರ್, ಎಲ್ಲ ಬರೋದಿಲ್ಲ ಅವರು. ಗೆದ್ದ ಮೇಲೆ ಬರ್ಬೇಕಂತ ಅವರೆಲ್ಲ ಯಾರು ಬರಲ್ಲ. ಚುನಾವಣೆ ಸಂಘ ಬರ್ತಾರೆ, ಚುನಾವಣೆ ಮಾಡ್ಕೊತಾರೆ. 5 ವರ್ಷಕ್ಕೆ ಬರೋದು ಅವರು. ನಿಮ್ಗೆ ಕಷ್ಟಗಳು ಕೇಳೋದು ಯಾರು? ಕಷ್ಟಗಳು ಕೇಳಿದ್ರೆ ಈಗ ಏನಾಗಿದೆ, ಕುಲಸ್ಥರು ಕೇಳ್ತಿದ್ರು, ಈಗ ಅವರೇ ಇದನ್ನ ತೀರ್ಮಾನ ಮಾಡಿದ್ರಿಂದ ಅವರು ಎಲ್ಲರೂ ಕೂಡ ನಮ್ಮನ್ನ ಬಹಿಷ್ಕಾರ ಯಾರು ಇಲ್ಲ. ಏನೋ ಕಾನೂನು ಬಾಬಾ ತಗೊಂಡು ಕೊಟ್ಟಿದ್ದೀನಿ. ಕಂಪ್ಲೀಟ್ ಮಾಡ್ತೀನಿ. ನನಗಿಂತ ಮುಂಚಿತವಾಗಿ 14 ಜನ ಇದ್ರು ಬಹಿಷ್ಕಾರಕ್ಕೆ. ರಿಕಾರ್ಡ್ ಕೊಡಪ್ಪ ಅವರ ಬಹಿಷ್ಕಾರ ಮಾಡ್ತಾರೆ. ನಾನೇನ್ ಮಾಡಿದೆ, ಎಲ್ಲಾರು ಸೇರಿಸಿ ನನ್ಗಾದ ಇನ್ನೂ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲ ಸೇರಿ SP ಅವ್ರಿಗೆ ದೂರು ಕೊಟ್ವಿ. ಆನೆ 4 ದಿನ ಇಮಿಡಿಯೇಟ್ ಏನ್ ಮಾಡುವ, ಅಲ್ಲೇ DSP ಇರುತ್ತೆ. DSP ಅವರು ನೋಡಪ್ಪ ಇದು ಹುಣಸೂರಿಂದ ಬೈತಾರ ತಗೊಂಡು ಸಾಲ್ವ್ ಮಾಡ್ತಾರೆ ರೆಡಿ ಅಂತ. ಈಗ ಅವ್ರು ಏನ್ ಮಾಡಿದ್ರು, 3 ದಿನಕ್ಕೆ ಬಂದ್ರು. 3 ದಿನ ಬಂದ್ಮೇಲೆ ಎಲ್ಲಾರು ಅವ್ರು ಕರೆದ್ರು, ನಮ್ಮನ್ನು ಕರೆದು ಅವ್ರು ಏನಾರ ಅವತ್ತು ಅವ್ರ ವೈಫಲ್ಯನ ಸರಿಗೆ ಅವ್ರು ಏನಾರ ಅವತ್ತು ಅದ್ರಸೇ ಹಿಂಗೆಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ದೆ. ಮತ್ತೆ ಸಾಲ್ವ್ ಆಗ್ಬಿಡೋದು. ಅವರು ಏನು ಮಾತಾಡಿಲ್ಲ, ಬಂದ್ರು ಇದೇ ಪಾಠ ಹೇಳಂಗೆ ಹೇಳಿದ್ರು. ಎಲ್ಲ ಮಾಡಂಗಿಲ್ಲ ಅಂತ ಕಾನೂನು ಹೇಳ್ಬಿಟ್ಟು ಇಷ್ಟೇ ಅಂತ ಇನ್ನೂ ಜಾಸ್ತಿ ಮಾಡ್ತಾರೆ. MLA ಯಾರು? MLA ಹರೀಶ್ ಗೌಡ ಅಂತ. ಅವ್ರಿಗೂ ಗೊತ್ತು ವಿಚಾರ, ಫೋನ್ ಮಾಡಿ ಹೇಳಿದ್ರು. ಅವ್ರೇ ನಾವು ಇದ್ದಾರೆ ಅಂತೆ. ಊರು ಬಂದು ಆ ಟೈಮಲ್ಲಿ ಬರ್ಲಿಲ್ಲ, ಏನಂತ ಕೇಳಲಿಲ್ಲ. ರಾಜಕಾರಣ ಇಲ್ಲೂ ಹೋಗಿಲ್ಲ ಸರ್, ಯಾರ ಹತ್ರ ನಾವಷ್ಟೇ. ಅವ್ರು ರಾಜಕಾರಣ ಅಂದ್ರೆ ಏನ್ ಸರ್, ಈಗ ಹೋಗಿ ನಮ್ಗೋಸ್ಕರ ಹೋಗಿ ನಮ್ ಬಹಿಷ್ಕಾರ ಮಾಡೋರೆ. ಈಗ ಪ್ರಾಬ್ಲಮ್ ನಿಮ್ಗೆ ತಾನೆ, ಈಗ ನೀವು ಬದುಕಬೇಕು ಅಂತ ಹೇಳಿದ್ರೆ ಮಾಡ್ಲೇಬೇಕಲ್ವಾ? ಈಗ ಬದುಕಬೇಕು ಅಂದ್ರೆ ಈಗ ನಾವು ಪೊಲೀಸ್ ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ. DC ಅವರು ಕ್ರಮ ತೆಗೆಯುವಂತ ತಹಸೀಲ್ದಾರ್ ಹೇಳಿದ್ದಾರೆ. ತಹಸೀಲ್ದಾರ್ ಅವ್ರ ಕತ್ತಿ ಸರ್ ಬಂದಿದ್ರು. ಕತ್ತಿ ಸರ್ ಬಂದಾಗ ಸರಿ ಅವರು ಕೂಡ ಎಲ್ಲ ಹೇಳ್ಬಿಟ್ಟು ಹೋದ್ರು, ಇದೆಲ್ಲ ಮಾಡಂಗಿಲ್ಲ ಹೇಳ್ತಿದ್ದಾರೆ. ಆದ್ರೂ ಕೂಡ ಇವರು ಮಾಡ್ತಾರೆ.
ಎಷ್ಟು ಇದ್ದೀರಾ ನೀವು? ನನ್ನ ಬಯಸ್ಕರ ಮಾಡಿರೋರ ಬಯಸ್ಕರ ಹೋಗಿರೋ 14 ಜನ ಇಲ್ಲೇ ಇವರು ತಾಲೂಕು ಕೊಡ್ಕೊಂತ ಎಷ್ಟು ಹೇಳ್ತೀರಾ? ಯಾರೋ ಬೇಕು ಅಂತ ಬಹಿಷ್ಕಾರ ಮಾಡಿರೋದು ಅಂದ್ರೆ ಅಮ್ಮ ಹಳಿದಾರ್ ಸಂತ ಶಿವಣ್ಣ ರತ್ನಾಯಕ ಆಮೇಲೆ ಮಾಮಣಿ ಮಂಗಳಪ್ಪ ಇವಳಮ್ಮ ಚೆನ್ನಮ್ಮ ಅಂತ ಆಮೇಲೆ ಇನ್ನೊಬ್ರು ಸ್ವಾಮಿ ಸಿದ್ಧಾಯಕ ಇನ್ನೂ ಅದು ಕರೋಷ್ಟು ಮಕ್ಳಿದಾರ ಯಾರಾದ್ರು ಇಲ್ಲಿ? ಹಾ? ಮಕ್ಳಿದಾರ? ಮಕ್ಳಿದಾರೆ ಮಕ್ಕಳೇ ಇಲ್ಲ ಸರ್ ಮಕ್ಕಳು ಅವ್ರು ಅವರು ಸೇರಿದಂಗೆ ಅವ್ರು ಸೇರಿದಂಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅವ್ರ ಮಕ್ಕಳು ಅಷ್ಟೇ ಅವ್ರು ಲೆಕ್ಕ ಬರಲ್ಲ.